ಏನು ತಂದ ಮೈದಾ ಹುಡುಗ ಬಂಗಾರ ಎಲ್ಲೈತೆ ಮೈದಾ ನೀನು ಕಳಿಸಿರ್ಕಿ ಗೊತ್ತಿಲ್ಲ ಇವಾಗ. ಗಾಯ ಏನಾಗಿರಣ ಕಾಯ ಇಲ್ಲಿರೋದು ಇಲ್ಲಿ ರೋಲರಲ್ಲೆಲ್ಲ ಹೊಡಿದ್ರೆ ಅಷ್ಟು ಬೇಗ ಇವಾಗ ಮನೆ ತಗೊಬಿಡೋಣ ಫಸ್ಟು. ಇಲ್ಲಿ ಬೇಡ ಇದು ನಡ್ರಿ ಹೇಳ್ತೀನಿ ಸರಿ ಕತ್ಲೈತಿ ಬೇಡ. ನೋಡಿ ನಾವೀಗ ಅಡಿಕೆ ಗಿಡ ಕೊಡಿಯೋಕ್ಕೆ ಸುಣ್ಣ ಬೇಯಿಸ್ಬೇಕು. ಅದಕ್ಕೆ ಈಗ ಸುಣ್ಣನ ನಾವು ನೀರೊಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಅದು ಹೆಂಗೆ ಇದಾಗುತ್ತೆ ಅಂತ ನೋಡಿ. ಯಾವ ಥರ ಬೇಯ್ತಾ ಇದೆ ನೋಡಿ. ಮುಚ್ಚು ಸವಿತಾ, ಅದು ಮುಚ್ಚಬೇಕು ಸವಿತಾ. ಚಿಕಣೆ ಒಂದೆರಡು ಹಳೆ ಬ್ರಷ್ ಅವ ಅಡಿಕೆ ಸುಣ್ಣ ಹೊಡಿ ಅಂತವು. ಎಲ್ಲಿದೆಯಾ ಇವಾಗ? ಬಂದೇ ಇರಲ್ಲ ಹಂಗಾರೆ ಅವ್ನಿಗೆ ಮೊದಲು ಹೊಡೆದ್ರೆ ಆ ಕಡೆಯಿಂದ ಬಿಸಿಲು ಬೀಳ. ಆ ಕಡೆಯಿಂದನೇ ಹೊಡಿಯೋಣ ಒಂದು ನಿಮಿಷ. ಚಿನಿ ಮೈದಾ ತಗೊಂಬಿಡಗವ. ಮೈದಾನ ಮೈದಾನ ಇಲ್ದಂಗೆ ಆಗ್ತಾನೆ ಹುಡುಗ ಬಂಗಾರ ಎಲ್ಲೈತೆ ಮೈದಾ ನೀನು ಕಳಿಸಿರ್ಕಿ ಗೊತ್ತಿಲ್ಲ ಇವಾಗ. ಒಗ್ನಿನ ತಂಬ ನಂಗೆ ಗೊತ್ತಿಲ್ಲ ಈಗ. ಅಲ್ಲೊಂದು ಬಕೆಟ್ ನೀರು ತಂದಿಕ್ಕಪ್ಪ. ಹಾಂ ಅವಾಗ ಹೇಳಿ ತತ್ತೀನಪ್ಪ, ನೀ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಈಗ. ನಾನು ಸುತ್ತ ಕಾಣಿಸ್ತಾ ಇರೋದೆಲ್ಲನೂ ಅಡಿಕೆ ತೋಟ. ಇದು ಬಿಸಿಲಿಗೆಲ್ಲ ಒಣಗಿ ಒಂಥರ ಬೆಳ್ಳಗಾಗ್ಬಿಟ್ಟಿದೆ. ಕೆಳಗಡೆ ಮಕ್ಕಕ್ಕೆಲ್ಲನೂ ಬಿಸಿಲು ಡೈರೆಕ್ಟ್ ಬೀಳೋದ್ರಿಂದ ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಅದನ್ನ ಅವಾಯ್ಡ್ ಮಾಡೋಕ್ಕೆ ಅಂತೇಳಿ ಇವಾಗ ಸುಣ್ಣ ಹೊಡಿಯೋಕ್ಕೆ ಅಂತ ತೊಗೊಂಬಂದಿದ್ದೀವಿ. ಫುಲ್ಲು ತೋಟಕ್ಕೆ ಹೊಡಿಬೇಕು. ಆಲ್ರೆಡಿ 4 ಗಂಟೆ ಆಗೋಯ್ತು. ನೋಡೋಣ ಸಾಯಂಕಾಲ ವರ್ಷದಲ್ಲಿ ಎಷ್ಟು ಹೊಡಿತೀವಿ ಅಂತ ಗೊತ್ತಿಲ್ಲ. ಎಷ್ಟೇ ಅವತ್ತಾದರೂ ಇವತ್ತು ಕಂಪ್ಲೀಟ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ತಂದ ಮೈದಾ ನೀರು ತಗೊಂಡಿದ್ರ ಇಲ್ವಾ? ತಂದಿಕ್ಕಾಯ್ತು. ಇದಿತ್ತಲ್ಲ ಎಲ್ಲ ಸ್ಪೂನ್ ಥರದ್ದು. ಸುಣ್ಣ ಹೊಡಿಯೋಕ್ಕೆ ಗೊತ್ತಿಲ್ಲ, ಮೈದಾ ಕಲಿಸ್ಬೇಕು. ಮಿಕ್ಸ್ ಮಾಡು. ಮೈದಾ ಸುಣ್ಣ ಮಿಕ್ಸ್ ಮಾಡ್ತೀರಾ? ಕಾಂಕ್ರೀಟ್ ಥರ ಆಯ್ತದೆ. ಇಷ್ಟೇ ಸಾಕಾ? ಮಿಕ್ಸ್ ಮಾಡಿ ಚೆನ್ನಾಗಿ ಸುಣ್ಣನೂ ಮೈದಾ ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಇದು. ಆಯ್ತು ಮಿಕ್ಸ್ ಮಾಡಮ್ಮ. ಯಾವ ರೀತಿಯಲ್ಲಿ ನೀರು ಹಾಕ್ಬೇಕು? ಏನಿಲ್ಲ, ಮರಕ್ಕೆ ಬಡ್ದು ನೋಡಬೇಕು. ಮರಕ್ಕೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಅದ ನೋಡ್ಕೊಂಡು ಮಿಕ್ಸ್ ಮಾಡಬೇಕಷ್ಟೆ. ಇಷ್ಟೇ ಪ್ರಮಾಣ ಅಂತ ಏನಿಲ್ಲ. ಇದು ಎಲ್ಲ ಸಹಿತ ಕೈ ಎತ್ತು. ಗಾಡಿ ದಾಟಲ್ಲ ಹೇಳ್ಕೊ. ಓ ಬೆಂದಿಲ್ಲ, ಕೆಳಿಕೆ ಅನ್ಸುತ್ತೆ. ಇರ ಸಾಕು ಸಾಕು ಸಾಕು. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಮೈದಾ ತಗೋ. ಕಲ್ಸು. ಮೈದಾ ಎಂತಕ್ಕೆ ಹಾಕೋದು? ಹಿಡಿಬೇಕಲ್ಲ, ಮರಕ್ಕೆ ಅಂಟು ಬರಬೇಕಲ್ಲ, ಅದಕ್ಕೆ ಅಂಟರಕ್ಕೆ ಹಾಕೋದು. ಹೊಡಿಯಪ್ಪ ಒಂದು ನೀರಿಂದನೇ ಶುರು ಆಗಲಿ. ಎನಾಗ್ರೇಷನ್ ಮಾಡಿ ನೋಡಪ್ಪ, ಹಿಂಗೆ ಬೆಳಿಬೇಕು. ಪೇಂಟನ್ನು ಕರ್ಸಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಸುತ್ತ ಬಂದ್ಬಿಡ್ತೀವಿ. ಕೆಳಗಡೆ ತಕ್ಕ ಹೊಡಿತಿಲ್ಲ ನೀನು? ಕೆಳಗಡೆ ಹೊಡಿತೀವಿ, ಫಸ್ಟ್ ಮೇಲ್ಗಡೆ ಹೊಡ್ಕೊಬಿಡ್ತೀವಿ. ಮನೆ ಪೇಂಟ್ ಮಾಡಿದ್ದು ಗೊತ್ತಾದ್ರೇನು? ಎಷ್ಟು ಬರುತ್ತೆ? ಇದು ರೋಲರು, ಅದೆಲ್ಲರಿಗೂ ಗೊತ್ತು. ಅದು ಬ್ರಷು. ಯಾವ್ದು ಬೇಕಾ ಬಕೆಟ್ ತಗೋ ಸಹಿತ ನೀರು. ನಿಮ್ಮ ಈಗ ಮಾತಾಡೋದು ಹೊಡ್ಕೊಂಬರೋಣ ಅಂದೆ. ಒಂದು ಎರಡು ಅಂತ ಹೊಡಿಯಲ್ಲ ಅವನಿಗೇನೋ. ನೀವು ಪಾಣಿಗೆ ಹೊಡಿಯಮ್ಮ, ಲೆಕ್ಕಿಸ್ಕೊಂಡು ಅಪ್ಪನ ಮೇಲಿಂದ ಹೊಡ್ಕೊಂಡು ಕೆಳಗೆ ಬಾರ್ಸೈತಾ. ಸೋರ್ಕಂತ ಮೇಲಿಂದ ಹೊಡೆದ್ರೆ ಅಂತ. ಓ ರೋಲರಲ್ಲಿ ಹಂಗೇನು ಸಿಡಿತದೆ. ಇಷ್ಟು ಮಾಡಿದ್ರೆ ಸಾಕು, ಒಣಕೊಂಡು ಮೇಲೆ ಸರಿ ಹೋಗ್ತದೆ. ರೋಲರ್ಗೆ ಜಾಸ್ತಿ ಎದ್ಕೊಂಬೇಡ. ಕೊಡಿಲಿ ನೀನು ತಗೊಳ್ಳಿ, ಬ್ರಷ್ ಕೊಡಿಲಿ. ರೋಲರ್ ಕೊಡಿಲಿ, ಬಿಡಿಲಿ. ರೋಲರಲ್ಲಿ ಹೊಡಿಯೋದು ಹಿಂಗೆ ನೋಡಿ, ಹಿಂಗೆ. ಬ್ರಷೇ ಸರಿಯಪ್ಪ, ರೋಲರ್ ಬೇಡ. ನಮ್ಮ ಮಾಡ್ರನೈಸ್ ಆಗಿಲ್ಲ, ಇನ್ನು ಟ್ರೆಡಿಷನಲ್. ಅಪ್ಪ ಇನ್ನೊಂದು ರೋಲರಲ್ಲಿ ನೋಡಿ ಗೆದ್ದಿಡ್ಬೇಕು ನಂಗೆ. ಹಾಯ್, ವೆಲ್ಕಮ್ ಟು ದ ಚಾನಲ್ ಗೈಸ್. ಬರ್ರಪ್ಪ, ಇವತ್ತು ಇನ್ನೊಂದು ವಿಡಿಯೋದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಡಿಕೆ ಗಿಡಗಳಿಗೆ ಏನಕ್ಕೆ ಸುಣ್ಣ ಹೊಡಿಬೇಕು, ಯಾಕೆ ಹೊಡಿಬೇಕು, ಸುಣ್ಣ ಹೊಡಿಯೋಕೆ ಏನೇನು ಬೇಕು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಆಲ್ರೆಡಿ ನಮ್ಮ ಗಿಡಗಳಿಗೆಲ್ಲ ಸುಣ್ಣ ಹೊಡೆದಿದ್ದೀನಿ. ಆದರೂ ಸಣ್ಣ ಗಿಡಗಳೆಲ್ಲ ಬೆಲ್ಲ ತಗೋಬಹುದು, ಕಾಫಿ ಬೆಲ್ಲ. ಈ ಬ್ರಷ್ ಅಲ್ಲಿ
ಕೆಲವು ಜನ ನೋಡಿ ಆಗ್ತಾ ಇದೆ. ಅದು ಫುಲ್ಲು ಸುತ್ತ ಬರ್ತದ ಆಮೇಲೆ ಫುಲ್ ಅದು ಪ್ರೆಸ್ ಮಾಡಿ ಹೊಡಿಬೇಡ ಫಸ್ಟು. ಸುಮ್ಮನೆ ಲೈಟಾಗಿ ತಿರುಗಿಸ್ಕೊಂಬ ಹಿಂಗೆ ನೋಡಿ, ಹಿಂಗೆ ಸುತ್ತ ಹಿಂಗೆ. ಮಣ್ಣಿರೋದ್ರಲ್ಲಿ ತೆಗಿಬೇಕಾ? ಬಟ್ಟೆಲ್ಲ ಕೊರ್ಸ್ಕೊಂಬಂದ್ಬಿಡ್ಬೋದು. ಗ್ಲೌಸ್ ಅಲ್ಲ, ಪ್ಲಾಸ್ಟಿಕ್ ಕವರ್ ತಂದ್ರು ಆತದೆ. ಕವರ್ ಎಷ್ಟೊತ್ತಿ ಹೇಳೋ? 3 ಕೈಗೆ ಹಾಕೋಣ ಥರ ಇರಬೇಕು. ಆಮೇಲೆ ತಿರ್ಗಾ ಯಾವುದೋ ಸಿಕ್ಕಿದ ಕವರ್ ತಂದೆ ಅನ್ಬೇಡ. ಕವರು ಹ್ಯಾಂಡ್ ಕವರು ದೊಡ್ಡ ರೋಲರಲ್ಲಿ ಹಾಗೆ ಪೇಂಟ್ ಬ್ರಷ್ನಲ್ಲಿ ಸುಣ್ಣ ಹೊಡೆದು ಸಾಕಾಯಿತು. ಅದರಲ್ಲಿ ಹೊಡೆಯೋಕ್ಕಾಗಿಲ್ಲ, ಎಲ್ಲ ಮೈ ಮೇಲೇ ಆರ್ತಾಯಿತ್ತು, ಎಲ್ಲ ಕಣ್ಣಿಗೆಲ್ಲ ಬೀಳ್ತಾಯಿತ್ತು. ಹಂಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟು ಕೈಗೆ ಗ್ಲೌಸ್ ಇರಲಿಲ್ವಲ್ಲ, ಹಂಗಾಗಿ ಹ್ಯಾಂಡ್ ಕವರ್ನ ತರಿಸಿ ನೆಕ್ಸ್ಟು ಬಟ್ಟೆನ ತರಿಸ್ತಾ ಇದ್ದೀವಿ ಮನೆಯಿಂದ. ಹೆಂಗೆ ಹೊಡಿತೀವಿ ಅಂತ ನೋಡಿ. ಆಲ್ರೆಡಿ 5:30 6 ಗಂಟೆ ಆಗುವಂಥ ಟೈಮ್ ಬಂದೇ ಬಿಡ್ತು. ನೋಡ್ರಿ ಅರ್ಧಂಬರ್ಧ ಹೊಡೆದಿದ್ದೀವಿ ಅಷ್ಟೇ ತೋಟಕ್ಕೆ. ಬಿಸಿಲೆಲ್ಲನೂ ಆಲ್ರೆಡಿ ಸೂರ್ಯ ಮುಳುಗೋ ಅಂಥ ಟೈಮ್ ಬಂದಾಯಿತು ನೋಡಿ. ಈಗ ಹಂಗೆ ಹುಡಿಕೊಂಬತ್ತೀನಿ. ಎಲ್ಲಿ ಈ ಥರ ಸುಟ್ಟಿರೋದು ಕೊಡಿದೀಯಾ? ಇನ್ನೂ ಸುಟ್ಟೋಗಲ್ಲ ಅವಾಗ? ಗೆದ್ದಲು ಎಂದರೇನು? ಮಣ್ಣುಳ ಬಂದಿದ್ರ ತಿಂದರೆ ಗೆದ್ದಲು ಅಂತೀರಾ? ಕೈಗೆ ಹ್ಯಾಂಡ್ ಕವರ್ನ ಕಟ್ಕೊಂಡು ಬಟ್ಟೆನ ತಗೊಂಡು ಸುಣ್ಣದಲ್ಲಿ ಅಜ್ಜಿ ಮರಕ್ಕೆಲ್ಲನೂ ಒರೆಸ್ತಾ ಇದ್ದೀವಿ. ಸೊ ಕೈ ಲೈಟಾಗಿ ಉರಿತಾ ಇದೆ, ಸುಣ್ಣ ಅಲ್ವಾ, ಅದಕ್ಕೋಸ್ಕರ ಕೊನೆವರೆಗೂ ನೋಡಿ ಏನಾಗುತ್ತೆ ಅಂತ ತೋರಿಸ್ತೀನಿ. ಆದರೆ ರೋಲರು ಮತ್ತು ಪೇಂಟ್ ಬ್ರಷ್ಗಿಂತ ತುಂಬ ಫಾಸ್ಟಾಗಿ ಹೊಡಿಬೋದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆದರೆ ಕೈ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬ್ರಷ್ ಹುಡುಕ್ತೀನಿ ಸ್ವಲ್ಪ ಇರ್ತೀಯಾ? ನಾವು ಹೋಗಿದ್ದು ಸಾಯಂಕಾಲ ಟೈಮಲ್ಲಿ ಸುಣ್ಣ ಹೊಡಿಯೋಣ ಅಂತೇಳಿ. ಆದರೆ ತುಂಬ ಸಾಯಂಕಾಲನೇ ಆಗೋಯ್ತು. ಹೊಡಿತಾ ಟೈಮು ಕತ್ಲೆನೇ ಆಗೋಯ್ತು. ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಟ್ವಿ. ಸೊ ಹಂಗೆ ಸುಣ್ಣನ ಹೊಡಿಯೋಕ್ಕೆ ಬ್ರಷು ಮತ್ತು ರೋಲರ್ನ ಹೊಂಚ್ಕೊಂಡಿದ್ವಿ. ಅವೆರಡರಲ್ಲೂ ಕೂಡ ನಮಗೆ ಬೇಗ ಮಾಡೋಕ್ಕಾಗಲಿಲ್ಲ ನಮಗಿರೋ ಟೈಮಲ್ಲಿ. ಸೊ ನೀವು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಕೈಗೆ ಒಂದು ಚೆನ್ನಾಗಿರೋದೊಂದು ರಬ್ಬರ್ದೊಂದು ಗ್ಲೌಸ್ ಹೊಂಚ್ಕೊಂಡು ಆನಂತರ ನೀವು ಒಂದು ಬಟ್ಟೆನಲ್ಲಿ ಒರೆಸಿದ್ರೆ ಬೇಗ ಸುಣ್ಣ ಹೊಡಿಬೋದು ಮರಕ್ಕೆ. ಕೈಗೂ ಕೂಡ ಏನೂ ಆಗಲ್ಲ. ಪೇಂಟರ್ ಥರ ಕಾಣ್ತಿದ್ಯಾ? ಮಿಸ್ಟರ್ ಪೇಂಟರ್. ಮಿಸ್ ಪೇಂಟರ್ಸ್ ಆ್ಯಕ್ಚುಲಿ. ಮಿಸ್ ಪೇಂಟರ್ಸ್ ಕಣಮ್ಮ. ಮಿಸ್ ಪೇಂಟರ್ ಏನು ಇಲ್ಲಿ ಏನು ಬೇಕು? ಕವರು ಕೈಯೆಲ್ಲ ಆಗ್ಬಿಟ್ಟ ನಂಗೆ ಸುಣ್ಣ. ಎಲ್ಲರಿಗೂ ಆಗ್ಯದ ಒಳಗಡೆ ಕೈ. ಅದಕ್ಕೆ ಗ್ಲೌಸ್ ತರಬೇಕು ಅಂತ. ಸೊ ಬಟ್ಟೆಯಲ್ಲಿ ಕವರ್ ಸುತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಹೊಡಿಬೋದು. ಇದಪ್ಪ ಇದು ಹೆಂಗೆ ಕಟ್ಕೊಂಡಲ್ಲ, ನಾನೇ ಕಟ್ಕೊಂಡಿದ್ದು. ತೆಗಿ ಹಂಗೆ ಎಳಿಯಮ್ಮ. ಜೀರ್ ಕಂಪ್ಲೀಟ್. ಕೆರೆಗೆ ಬೇಡ ಏನು ಬೇಡ, ನಡ್ರಿ ಮನೆಗೆ ನಡ್ರಿ, ಬರ್ರಿ ಎಲ್ಲ ಏನಾಗಲ್ಲ, ಬರ್ರಿ ಬೇಗ ಚಲೋ ತಾಂಡಮ್ಮಲ್ಲಿ ಇದೆಲ್ಲ ಬ್ರಷ್ ಎಲ್ಲ ಇಲ್ಲೈತಿ ಹಾಕೋದ್ರ ಒಳಗಡೆ ಬರ್ರಿ. ಬರಬೇಕು ಪಟಾಪಟಿ ಏನು ಬಿಟ್ಟಿಲ್ಲ, ತಂದಿಲ್ಲ ತಾನೆ ನಾವು. ಸೇಫ್ ಚಿರತೆ ಬರುತ್ತೆ. ಚಿರತೆ, ಆನೆ, ಚಿರತೆ, ಕರಡಿ ಅಂತ ಕಾಟಗಳಿಂದ ತಪ್ಪಿಸಿಕೊಳ್ಳಲು ಬೇಗ ಜಾಲಿ ಕಾಲ ಮಾಡಿ. ಇಲ್ಲ ಅಚ್ಚ ಇಲ್ಲ. ಹೇಳ್ಮು ನಾನು ಹೊಡಿತೀನಿ, ಹೊಡಿ ಇವಾಗ. ಏನು ಅಲ್ಲೊಂದು ಲೈನ್ ಹಂಗೆ ಇದೆ. ಯಾವ ಲೈನು? ನಮ್ಮ ಮಾತಾ ಹೇಳೋದೇನೆಂದರೆ, ನೀವು ಪೇಂಟ್ ಬ್ರಷಲ್ಲಿ ರೋಲರಲ್ಲೆಲ್ಲ ಹೊಡಿದ್ರೆ ಅಷ್ಟು ಬೇಗ ಮತ್ತು ಚೆನ್ನಾಗಿ ಹೊಡಿಯೋಕ್ಕಾಗಲ್ಲ. ಬಟ್ಟೆ ತೊಗೊಂಡು ಈ ಥರ ಮನೆ ಒರೆಸ್ದಂಗೆ ಒರೆಸ್ಕೊಂಬಂದರೆ ಬೇಗ ನೀಟಾಗಿ ಆಗುತ್ತೆ ಅಂತ. ಪೇಂಟಿಂಗ್ ಬ್ರಷು ಇಲ್ಲಾಂದರೆ ರೋಲರ್ ಹಂಗೆ ತಗೊಂಡು ಬಣ್ಣ ಮಾಡಿದ್ರೆ ಮರಕ್ಕೆ ಸುಣ್ಣ ಹೊಡೆದ್ರೆ ಬೇಗ ಹೊಡಿಯೋಕ್ಕಾಗಲ್ಲ. ಅದೇ ಹಿಂಗೆ ಬಟ್ಟೆ ತಗೊಂಡು ನೋಡಿ ನೆಲ ಒರೆಸ್ದಂಗೆ ಒರೆಸ್ಕೊಂಬಂದು ನೋಡ್ಬೇಕು ಹಿಂಗೆ, ಅವಾಗ ಬೇಗ ಆಗ್ತದೆ. ಕತ್ಲೆ ಆಯಿತು, ಆಟ ಆಡೋ ಟೈಮ್ ಇಲ್ಲ ಬಾಯಿಲಿ. ಅದು ಚಿಕ್ಕದಾಗ ಏನು ಇರ್ತಕ್ಕಾಗಲ್ಲ, ಬರ ನೋಡ್ರೆ ಆಗಲ್ಲ. ಅದು ಕೂಡ ಹೊಡಿ ಅನ್ಸುತ್ತಾ.
ಕತ್ಲೆ ಆಗೋಯ್ತು. ಹೋಗೋ ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಬೇಗ ಬೇಗ ಮುಗಿಸೋಣ ಅಂತೇಳಿ 3 ಜನ ಸೇರಿಕೊಂಡು ಸುಣ್ಣನ ಹೊಡಿತಾ ಇದ್ವಿ. ಮಾಡೋ ಅರ್ಜೆಂಟಲ್ಲಿ ನಮಗೆ ಒಂದು ಲೈನ್ ಮಿಸ್ ಆಗಿರೋದೇ ಗೊತ್ತಿಲ್ಲ. ಕತ್ಲೆ ಆಗೋಯ್ತಲ್ಲ, ಇನ್ನೇನು ಚಿರತೆ ಬರುತ್ತೆ, ಹುಲಿ ಬರುತ್ತೆ ಅಂತ ಎಲ್ಲರೂ ಹೇಳಿ ಎದುರಿಸ್ತಾರೆ ಕತ್ಲೆ ಆಗೋದ್ಮೇಲೆ. ಹಂಗಾಗಿ ನಾವು ಕೂಡ ಎದ್ರುಕೊಂಡು ಬೇಗ ಬೇಗ ಮನೆ ಹತ್ರ ಹೋಗೋಣ ಅಂತ ಓಡೋಗ್ತಾ ಇದ್ವಿ. ನೋಡಿದ್ರೆ ಅಷ್ಟರಲ್ಲಿ ಒಂದು ಲೈನ್ ಮರಕ್ಕೆ ನಾವು ಸುಣ್ಣನೇ ಹೊಡೆದಿಲ್ಲ. ಸೊ ಅವಾಗ ನಾವು ನೋಡಿ ಇನ್ನೇನು ಮಾಡೋದು, ಬಿಟ್ಟು ಹೋಗೋಕ್ಕಾಗಲ್ಲ ಅಂತೇಳಿ ಎಲ್ಲರೂ ಸೇರಿ ಗಬಗಬಾ ಅಂತ ಹೇಳಿ ಅರ್ಜೆಂಟಾಗಿ ಸುಣ್ಣನ ಹೊಡಿತಾ ಇದ್ದೀವಿ ಬೈದಲ್ಲೇ. ಸೊ ಕೊನೆಗೆ ಏನೋ ಮಾಡಿ ಎಲ್ಲ ಮುಗಿಸಿದ್ವಿ ಸುಣ್ಣ ಹೊಡೆದಿದ್ದನ್ನ ಮರಕ್ಕೆ. ಸೊ ಇವಾಗ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 10 ನಿಮಿಷ ಬೇಕನ್ಸುತ್ತೆ ಮನೆಗೆ ಹೋಗೋಕ್ಕೆ. ಅಂದರೆ ಭಯ, ಕತ್ಲೆ ಆಗೋಯ್ತಲ್ಲ ಅನ್ನೋ ಒಂದು ಭಯ. ಯಾಕಂದರೆ ಊರಿನವರೆಲ್ಲ ಹೇಳೋದು ಒಂದೇ, ಕತ್ಲೆ ಆದಮೇಲೆ ಹಸು, ದನ, ಕರ, ನಾಯಿ ಯಾರೂ ಕೂಡ ಈಚೆಗಡೆ ಕಟ್ಟಲ್ಲ. ಅಷ್ಟೇ ಅಲ್ಲ, ಯಾರೂ ಕೂಡ ತೋಟದಲ್ಲೂ ಇರಲ್ಲ. ಎಲ್ರಿಗೂ ಭಯ. ಆಲ್ರೆಡಿ ಚಿರತೆ ಒಂದು ಹೆಂಗಸನ್ನ ಎತ್ಕೊಂಡೋಗಿ ಕಚ್ಚಿ ತಿಂದ್ಬಿಟ್ಟೈತೆ. ಆಮೇಲೆ ಹಸು ಕರುನ ಊರಿಗೆ ಬಂದು ಎಳ್ಕೊಂಡು ಹೋಗುತ್ತೆ. ಹಿಂಗಾಗಿ ಎಲ್ಲರೂ ಎದ್ರುಕೊಂಡು ಕತ್ಲೆ ಹತ್ತಿದಂಗೆ ಮನೆ ಒಳಗಡೆ ದನ ಕರ ಕಟ್ಕೊಂಡು ಸೇರ್ಕೊಂಡ್ಬಿಡ್ತಾರೆ. ನಮಗೂ ಅದನ್ನೇ ಹೇಳ್ತಾರಲ್ವ, ಹಂಗಾಗಿ ಭಯ ಪಟ್ಕೊಂಡು ನಾವು ಕೂಡ ಬೇಗ ಬೇಗ ಮನೆಗೆ ಹೋದ್ವಿ. ಹಂಗೆ ತಗೊಂಬಂದಿದ್ದ ಪಾತ್ರೆನೆಲ್ಲ ಸುಣ್ಣ ಆಗಿತ್ತಲ್ಲ, ಅದನ್ನೆಲ್ಲ ತೊಳೆದು ಅರ್ಜೆಂಟಾಗಿ ನಾವು ಕೂಡ ಬೆಂಗಳೂರಿಗೆ ಬರಬೇಕಾಗಿತ್ತು. ಅದಕ್ಕೆ ಅಂತ ನಾವು ಬೇಗ ಬೇಗ ತೊಳೆದೆಲ್ಲ ರೆಡಿ ಮಾಡಿ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೋಡಿಲಿ ಹಂಗಾಗದೆ ಎಲ್ಲ ಕೆಲಸ ಮುಗಿಸಿ ಕೈಕಾಲೆಲ್ಲ ತೊಳೆದು ನೋಡ್ಕೊಳ್ಳೋ ಅಷ್ಟರಲ್ಲಿ ಕೈಯೆಲ್ಲ ಲೈಟಾಗಿ ಉರಿತಾ ಇತ್ತು. ಯಾಕೆಂದರೆ ನಮಗೆ ಪ್ಲಾಸ್ಟಿಕ್ ಗ್ಲೌಸು ದಪ್ಪಗಿರೋಂಥದ್ದು ಯಾವುದೂ ಕೂಡ ನಮಗೆ ಸಿಕ್ಕಿರಲಿಲ್ಲ ಹಾಕೊಳ್ಳೋಕ್ಕೆ. ಹಂಗಾಗಿ ಅರ್ಜೆಂಟಾಗಿ ಹೋಗಿ ಅರ್ಜೆಂಟಾಗಿ ಮುಗಿಸ್ಬೇಕಲ್ಲ ಕೆಲಸನ ಅಂತೇಳಿ ಹ್ಯಾಂಡ್ ಗ್ಲೌಸ್ ಅಂದರೆ ಹ್ಯಾಂಡ್ ಕವರ್ನ ಯೂಸ್ ಮಾಡ್ಕೊಂಡಿದ್ವಿ. ಅದು ಮರಕ್ಕೆಲ್ಲ ಬಳಿಯೋ ಅಷ್ಟರಲ್ಲಿ ಬಟ್ಟೆ ಜೊತೆ ಕಟ್ಟಾಗಿತ್ತು. ಹಂಗಾಗಿ ಲೈಟಾಗಿ ಒಳಗಡೆ ಹೋಗ್ಬಿಟ್ಟಿತ್ತು ಕೈ ಒಳಗಡೆ. ಸೊ ಹಂಗಾಗಿ ಲೈಟಾಗಿ ಉರಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಕೈ. ಆದ್ರೂ ಪರವಾಗಿಲ್ಲ, ಬೇಗ ಬೇಗ ಮುಗಿಸಿದ್ವಲ್ಲ, ಏನೂ ಆಗಿಲ್ಲ. ಕೈ ತೊಳ್ಕೊಂಬಂದು ಫುಲ್ಲೆಲ್ಲ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ವಿ ಕೈಗಳಿಗೆಲ್ಲನೂ. ಹಂಗಾಗಿ ಸರಿ ಹೋಯ್ತು. ಸೊ ನಾವು ಕೆಲಸ ಮಾಡೋಕ್ಕೆ ಅಂತ ಹೊರಟ ಮೇಲೆ ಏನೇನು ಬೇಕೋ ಐಟಮ್ ಎಲ್ಲನೂ ಕೂಡ ಒಂದೇ ಸರಿ ರೆಡಿ ಮಾಡ್ಕೊಂಡು ತೊಗೊಂಡೋಗಿರಲಿಲ್ಲ. ಅದಕ್ಕೊಂದು 2 ಸರಿ ಓಡಾಡಿದ್ವಿ. ನೀವು ಕೂಡ ಹಂಗೆ ಮಾಡಬೇಡಿ, ಎಲ್ಲನೂ ತೊಗೊಂಡೋಗಿ ಆನಂತರ ಕೆಲಸ ಮಾಡಿ. ಹಾಗೆ ನಮ್ಮ ಥರ ಅರ್ಜೆಂಟಾಗಿ ಮಾಡೋಕ್ಕೋದ್ರೆ ಕೆಲಸ ಬೇಗ ಬೇಗ ಆಗಲ್ಲ. ಅಷ್ಟೇ ಅಲ್ಲ, ಈ ಕತ್ಲೆ ಆಗಿದ್ದರಿಂದಾಗಿ ನಮ್ಗೆ ಇನ್ನೂ ಒಂದು ಸ್ವಲ್ಪ ಭಯ ಆಯಿತು. ಊರಿನವರೆಲ್ಲ ಹೇಳೋದು ನೋಡಿ ತುಂಬಾ ಭಯ ಆಯಿತು, ಚಿರತೆ ಕರಡಿ ಎಲ್ಲ ಬರುತ್ತೆ ಅಂತ. ನೋಡಿ ಎಷ್ಟೊಂದು ಕತ್ಲೆ ಆಗಿದೆ. ಹೀಗಾಗಿ ನಾವು ಭಯ ಪಟ್ಕೊಂಡು ಬೇಗ ಬೇಗ ಓಡಿ ಬಂದ್ವಿ ಮನೆ ಕಡೆ. ಸೊ ಇದು ನಿಜವಾಗ್ಲೂ ಊರಿಗೆ ಬಂದು ಚಿರತೆ, ಹಸು ಕರುನ, ನಾಯಿನ ಏನೂ ಬಿಡಲ್ಲ, ಎತ್ಕೊಂಡು ಹೋಗುತ್ತೆ. ಹಾಗಾಗಿನೇ ಎಲ್ಲರೂ ಹೇಳೋದು ನಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.